ಶಾಂತ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಎಲ್ಲರೂ ಹೊರಗೆ ಹೋಗಿ ಸುತ್ಕೊಂಡು ಬರ್ರಿ. ನಂಗಂದು ಕಾಯ್ಬೇಡ್ರಿ, ತಡ ಆದರೂ ಆಗ್ಬೋದು. ಹಂಗೆ ರಾತ್ರಿಗೆ ಅಡುಗೆ ಏನು ಮಾಡಬೇಡ. ಎಲ್ಲರೂ ಹೊರಗೆ ಊಟಕ್ಕೆ ಹೋಗೋಣ ಅಂತ. ಅಮ್ಮ, ನಂಗೆ ಲ್ಯಾಬ್ ಎಕ್ಸಾಮು ಹತ್ತಿರ ಐತಿ, ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದದ. ನನ್ನ ಫ್ರೆಂಡ್ ಮನೆಯಾಗ ಅದಕ್ಕೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದ. ಅದಕ್ಕೆ ಅಲ್ಲಿಗೆ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬರ್ತಾನೆ. 2 ಗಂಟೆ ಬಿಟ್ಕೊಂಡು ಬರ್ತಾನಂತೆ. ನಾಳೆಯಿಂದ ಮತ್ತೆ ಕಾಲೇಜ್ ಹೋಗೋದಾಗ್ತದ, ಟೈಮ್ ಸಿಗಂಗಿಲ್ಲ. ಅದಕ್ಕೆ ಇವತ್ತೇ ಹೋಗಿ ಬಂದ್ಬಿಡ್ತಾನೆ. ಆತಾತ್, ಹೋಗ್ಬರ್ರಿ ಹೋಗ್ಬರ್ರಿ. ನಾನು ಎಲ್ರೂ ಕರ್ಕೊಂಡು ಹೋಗ್ಬರ್ತಾನಂತ. ನೀವು ಬೇಗ ಕೆಲಸ ಮುಗಿಸ್ಕೊಂಡು ಬರ್ರಿ. ಶಶಿ, ನೀನು ಅಷ್ಟಪ್ಪ, ಬೇಗ ಬಾ. ಅಲ್ಲೆಲ್ಲ ಹೊರಗೆ ಊಟ ಅಂದ್ರಲ್ಲ, ಅಲ್ಲಿಗೆ ಬಂದ್ಬಿಡ್ರಿ ಇಬ್ರು. ಸರಿ ಶಾಂತ, ಆತ ಹಂಗೆ ಮಾಡ್ತೀವಿ. ಅವ, ನಾವು ಹೊರಗೆ ಹೋಗಿ ಬರ್ತೀವಿ. ಊಟ ಹೊರಗೆ ಮಾಡೋಣ ಅಂತ ಅತೇನಾ? ನಡಿಪ್ಪ ಶಶಿ, ನಿಂಗೆ ಫ್ರೆಂಡ್ ಮನೆಗೆ ಬಿಟ್ಟು ನಾನು ಹಂಗೆ ಹೋಗ್ತಾನೆ. ಅತ್ತೆ, ನೀವು ಸಿಟಿಯಾಗಿದ್ರಿ, ಅಲ್ಲಿ ಊಟ ರುಚಿ ದಿನಚರಿ ಎಲ್ಲ ಹೆಂಗಿತ್ತೋ ಏನೋ. ನಾನು ದಿನ ಮಾಡೋ ಹಂಗೆ ಮಾಡ್ಬಿಟ್ನಿ. ನಿಮಗೆ ಏನಾದ್ರು ತೊಂದರೆ ಆಗ್ತಿದ್ರೆ ಹೇಳ್ರಿ ಅತ್ತೆ, ನಾನು ಸರಿ ಮಾಡ್ಕೊತೇನೆ. ಯವ್ವ, ನಾನು ಸಿಟಿಯಾಗಿ ಇರ್ಬೇಕಿತ್ತೇನ? ನನ್ನಿಂದ ತೊಂದರೆ ಆಗ್ತೈತೆ ಅಂತ ಹೇಳಕತ್ತಿ. ನೀ ಹಿಂಗೆ ಹೇಳ್ತಿ ಅಂತ ಕನ್ಸ್ನಾಗೂ ವಿಚಾರ ಮಾಡಿರ್ಲಿಲ್ಲ ಬಿಡ ಶಾಂತ. ಅಲ್ಲ, ನಂಗೆ ಊಟ ರುಚಿಯಾಗಿ ಮಾಡಕ್ ಬರಲ್ಲ, ಹ್ಯಾಂಗ್ ಬೇಕೋ ಹಂಗೆ ಇರ್ತಿದ್ನಿ ಅಂತ ಹೇಳಕತ್ತಿಯಲ್ಲ. ಇದೆಲ್ಲ ನಿನ್ ತಲೆಯಾಗ ಬರೋ ವಿಚಾರ ಅಲ್ಬಿಡು. ಆ ಭಿನ್ನಣ್ಗಿತ್ತಿ ಮಾತು ಕೇಳಿ ಹಿಂಗೆ ಮಾತಾಡಕತ್ತಿ ಅನ್ಸ್ತತ. ತಾಳು. ಏ ಸರೋಜಾ, ಸರೋಜಾ, ಬಾರ ಇಲ್ಲೇ. ಅಯ್ಯ ಅಜ್ಜಿ, ಅಮ್ಮ ನಿಮ್ಗ ಏನು ಅಂದಿಲ್ಲ. ಅಡಿಗೆ ರುಚಿಯಾಗಿತ್ತ, ನಿಮಗ ಇಲ್ಲಿ ಸರಿ ಆಗ್ತೈತ ಇಲ್ಲ, ಸರಿ ಇಲ್ಲ ಅನ್ಸಿದ್ರ ಹೇಳ್ರಿ, ಸರಿ ಮಾಡ್ಕೊತೀನಿ ಅಂತ ಕೇಳ್ತಾ ಇದ್ದಾಳ. ಏನ್ರಿ ಅತ್ತಿ, ಆ ಜೋರಾಗ ಮನೆ ಬಿದ್ದು ಹೋಗಂಗ ಎದಕ್ ಕೂಗಿದ್ರಿ? ನಿಮ್ಗೊಂದ್ ಕಿವಿ ಸರಿ ಕೇಳಲ್ಲ ಅಂತ ಎಲ್ರಿಗೂ ಹಂಗ ಅಂತ ಮಾಡಿರೇನು? ನೀವು ಹಿಂಗ್ ಕೂಗಿ ಕೂಗಿ ನಮ್ ಕಿವಿ ಹೋಗತಿ. ನಾವು ನಿಮ್ಗ ಜೋರಾಗಿ ಹೇಳಿ ಹೇಳಿ ಗಂಟ್ಲು ಹೋದಂಗ ಆಗ್ತತೆ. ಶರಣ್ಯ, ನೀನು ಹೋಗವ, ಪಲ್ಲವಿ ಜೊತೆ ಆಟ ಆಡ್ಕೊಂಡ್ ಬಾರಂತ ಹೋಗ. ಅಯ್ಯ, ನಾ ಏನೋ ಕೇಳಿದ್ನವ, ಅದಕ್ಕೆ ಅತ್ತಿ ಏನೋ ತಿಳ್ಕೊಂಡು ನಿನಗ್ ಕರೆದ್ರು. ಪಾಪ ನಿನಗ ತೊಂದ್ರೆ ಆತೇನ. ಇರ್ಲಿ ಬಿಡ್ರಿ ಅಕ್ಕ, ಇವ್ರ ಮನೇಲೂ ಹಿಂಗ ಆಡ್ತಿದ್ರು. 3 ಹೊತ್ತು ಮನ್ಯಾಗ ಸಹಿಸ್ಕೊಂಡು ಇದ್ದವಳು ನಾನ. ನಿಮ್ಮ ಮೈದ್ನ ಮತ್ ಸಾಗರ ಇಬ್ರು ಕೆಲ್ಸ ಅಂತ ಹೊರಗೆ ಹೋಗೋರು. ಆದ್ರೂ ನಂಗ ಬೈಯೋರು, ಅವಾಗ ಎದಕ್ ಬಾಯ್ ಮಾಡ್ತಿ ಅಂತ. ಇನ್ ಮುಂದ ನಾನು ಸುಮ್ಮನ ಅನ್ನಿಸ್ಕೊಳ್ಳೋದಂತೂ ತಪ್ತು ನೋಡ್ರಿ ಅಷ್ಟ. ಏನು ಇಬ್ರು ಮಾತಾಡ್ತಾ ನಿಂತ್ರಲ್ಲ, ನಾನೊಬ್ಳಿಲ್ಲದೀನಿ, ಏನಕ್ಕ ಕರೆದ್ರು, ಏನು ಎತ್ತ ಅಂತ ಕೇಳಂಗಿಲ್ಲೇನು? ಪಾಪ ನನ್ ಕೂಸು ನಿಮ್ ಬಾಯಿಗೆ ಹೆದ್ರಿ ಎಲ್ಲೋ ಹೋಗಬಿಡ್ತು. ಅತ್ತೆ, ಶರಣ್ಯ ಆಕೆ ಗೆಳತಿ ಕೂಡ ಆಡಕ್ ಹೋದ್ಲು, ಆಮೇಲೆ ಬರ್ತಾಳ. ನೀವೇನ್ ಬೇಸರ ಆಗ್ಬೇಡ್ರಿ. ಹಾಂ, ಎಲ್ಲರೂ ಇಲ್ಲೇ ಅದಿರೇನು? ಚಲೋ ಆಯ್ತು. ಅದಕ್ಕೆ ನಂಗೆ ನಮ್ಮ ಓನರು ಫೋನ್ ಮಾಡಿದ್ರು, ತುಂಬ ಮುಖ್ಯವಾದ ಕೆಲಸ ಬಂತು, ನಾನು ಇವಾಗ ಹೋಗಲ್ಲ ಅಂದ್ರೆ ತೊಂದರೆ ಆಗ್ತದೆ. ಅದಕ್ಕೆ ನಾನು ಹೊರಡ್ಬೇಕಾಗಿ ಬಂತು. ಒಂದು ಮಾತು ನಿಮಗೂ ಹೇಳಿ ಹೋಗೋಣ ಅಂತ ಬನ್ನಿ. ಇದೇನಪ್ಪ ಹಿಂಗಾತು? ನಾನು ಕಾವ್ಯ ಅವ್ರನ್ನ ಇನ್ನೂ ಸರಿಯಾಗಿ ಪರಿಚಯನೂ ಮಾಡ್ಕೊಂಡಿಲ್ಲ, ಆಗಲೇ ಹೋಗ್ಬೇಕಾಗಿ ಬಂತ. ನಾನು ಲೀವ್ ಹಾಕಿನಿ, ಕ್ಯಾನ್ಸಲ್ ಮಾಡೋಕ್ಕಾಗಂಗಿಲ್ಲ, ವೇಸ್ಟ್ ಆಕತಿ, ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತೀನಿ. ಆಹಾ, ಎಂತ ಖುಷಿ ವಿಷಯ. ಇನ್ನು ಎಷ್ಟು ದಿನ ಇಲ್ಲೇ ಇರ್ಬೇಕು ಅಂತ ಯೋಚನೆ ಆಗಿತ್ತು, ಇವಾಗ ಸಮಾಧಾನ ಆಯ್ತಪ್ಪ. ಅಲ್ಲಪ್ಪ ಶೇಖರ, ಅಪರೂಪಕ್ಕೆ ಬಂದು ಇವಾಗ ಹಂಗ ಹೋಗ್ತಾನೆ ಅಂದ್ರೆ ನಿಜವಾಗ್ಲೂ ಬೇಸರ ಆಗ್ತದಪ್ಪ. ಅದೇನ ಫೋನಿಂದ ಮನ್ಯಾಗ ಕೂತ್ ಮಾಡ್ತಾರಲ್ಲ, ಅದನ್ನ ಮಾಡ್ಬೋದಲ್ಲ? ಮಾಡೋಕ್ಕಾಗಂಗಿಲ್ಲ ರೀ ಅತ್ತಿಗೆ. ನಮ್ಮದು ವರ್ಕ್ ಫ್ರಮ್ ಹೋಮ್ ಅಂತ ಮಾಡೋ ಕೆಲಸ ಅಲ್ಲ. ನಾನು ಹೊರಗೆ ಹೋಗಿ ಮಷಿನ್ ನೋಡಿ, ಅದ್ರ ಕ್ವಾಲಿಟಿ ಕಾಸ್ಟ್ ಎಲ್ಲ ನೋಡಿ, ಅದ್ರ ವರ್ಕಿಂಗ್ ಎಲ್ಲ ಕೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬೇರೆ ಬೇರೆ ಕ್ಲೈಂಟ್ಸ್ ಇರ್ತಾರಲ್ಲ ಅವ್ರ ಹತ್ರ ಮತ್ತು ಕಸ್ಟಮರ್ಸ್ ಹತ್ರ ಮಾತಾಡ್ಕೊಂಡು ಬರೋದಿರ್ತದ. ಅದಕ್ಕೆ ಅಯ್ಯೋ, ನಿಮ್ಮ ಅಣ್ಣನು ಇವಾಗ ಹೊರಗೆ ಹೋದ್ರು, ಅವ್ರೀಗ ಬರಕ್ ಹೇಳ್ತಾನೆ. ನೀನು ಪಾಪ ಏನೋ ಕೆಲಸ ಅಂತ ಹೇಳ್ತಾ ಇದೀಯಾ. ಆತಪ್ಪ, ಹೋಗ್ಬಾ. ಸರೋಜ ಸಾಗರ ಇಲ್ಲೇ ಇದ್ದು ಬರ್ತಾರ. ಅಕ್ಕ, ಅವ್ರಿಗೆ ಅಡಿಗೆ ಮಾಡ್ಬೇಕು ಪಾಪ. ಅವ್ರಿಗೆ ಒಬ್ರಿಗ ಅಂದ್ರ ತ್ರಾಸ ಆಗ್ತತಿ. ಅದಕ್ಕೆ ಇವಾಗ ನಾವೆಲ್ಲರೂ ಹೋಗ್ತೇವಿ, ಇನ್ನೊಂದ್ಸರಿ ಬಂದಾಗ ಇದ್ದ ಹೋಗ್ತೇವೆ, ನೀವು ಬೇಜಾರಾಗ್ಬಿಡ್ರಿ. ಅಮ್ಮ, ಅಪ್ಪಂಗೆ ಅಡಿಗೆ ಮಾಡ್ಕೊಳಕ್ ಬರುತ್ತಾ? ನೀನು ಯಾಕೆ ಹೋಗ್ಬೇಕು? ಅಪ್ಪ ಕೆಲಸ ಬಂತು ಅಂತ ಹೋಗ್ಬೇಕು, ನಾವಿರೋಣ. ಅಪರೂಪಕ್ಕೆ ಬಂದವಿ, ನಾನಂತೂ ಇದ್ದ ಬರೋನು. ಇವನೇನಾರ ಇಲ್ಲೇ ಇದ್ದ ಅಂದ್ರೆ ಹುಡುಗಿ ನೋಡಿ ಮದ್ವೆ ಗಟ್ಟಿ ಮಾಡಿ ಕಳಿಸ್ತಾರ ಅಂತ ಕಾಣಿಸ್ತತಿ. ನಾನೇನಾರ ಇವಾಗ ಇವನಿಗೊಬ್ನಿಗ ಬಿಟ್ಟು ಹೋದ್ನಂದ್ರ ಮುಗೀತು. ಆತ್ ಬಿಡಪ್ಪ, ನೀನ್ ಖುಷಿಯಾಗಿರೋದು ಮುಖ್ಯ. ನಾನು ನೀನು ಇದ್ದು ಹೋಗೋಣಂತ. ಎಲ್ಲ ಇವಳ ಇಲ್ಲಿಂದ ಹೋದ್ರೆ ಸಾಕು ಅಂತ ಆಗೈತಿ ಅಂದ್ರು ಇರ್ತಾನೆ ಅಂತಾಳಲ್ಲ. ಮಗನ ಮದ್ವೆಗೆ ಹುಡುಗಿನ ನೋಡ್ರಿ ಅಂತ ಅದಕ್ಕೆ ಹತ್ರ ಹೇಳಿನಿ. ಅದಕ್ಕೆ ಅದನ್ನು ಹಾಳು ಮಾಡೋ ಪ್ಲಾನ್ ಮಾಡ್ಯಾಳ. ಮಾಡ್ತೀನಿ.
ಸರಿ ಹಂಗಾರೆ ನಾನು ಮುಂದಿನ ವಾರ ಬರ್ತೀನಿ. ಅವಾಗ ಎಲ್ರ ಜೊತೆಗೆ ಹೋಗೋಣ ಅಂತ. ಹೆಂಗೂ ಅತ್ತೆ ಪೂಜೆಗೆ ತಪ್ಪದೆ ಬರ್ಬೇಕು ಅಂತ ಕರೆದಾರ. ಅದಕ್ಕೆ ಅಲ್ಲಿಗೆ ಹೋಗಿ ಬರ್ತೀನಂತೆ. ಅವ್ವ ಹೇಳಿದ್ಲ? ಅವ್ವ ಯಾವಾಗ ನಿಮ್ಗೆ ಫೋನ್ ಮಾಡಿದ್ಲ? ಪೂಜೆ ಇರೋದು ಇನ್ನೂ 3 ದಿನ ಕಾಲಿನ. ನಾನು ಇಲ್ಲದೀನಿ, ನೀವು ಒಬ್ಬರೇ ಹೋಗ್ತೀರೇನ? ನೀವು ಬಂದು ನನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟ. ನಿಮ್ಮ ಮನೆ ಪೂಜೆಗೆ ನೀನಿಲ್ಲ ಅಂದ್ರೆ ಹೆಂಗೆ ಹೇಳು? ನೀನು ಈಗ ನನ್ನ ಜೊತೆ ಬರ್ತೀಯ ಅಂದ್ರೆ ಬಾ. ನಿಮ್ಮ ಅಮ್ಮನ ಮನೆಗೆ ನಿನ್ನ ಬಿಟ್ಟು ನಾನು ಹೋಗ್ತೀನಂತ. ಪಾಪ ಅವ್ರಿಗೂ ಸ್ವಲ್ಪ ಪೂಜೆ ತಯಾರಿಗೆ ಸಹಾಯ ಆದಂಗಾರ ಆಗ್ತತಿ. ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಖುಷಿ ಅದ. ಆದ್ರೆ ಇಲ್ಲಿ ಹುಡುಗಿ ನೋಡೋ ಬಗ್ಗೆ ವಿಚಾರ ಏನಾರ ಬಂದ್ರ ಏನ್ ಮಾಡೋದು? ಅಲ್ಲ, ಈಟ್ ವರ್ಷದಾಗ ಸಿಗದೇ ಇರೋ ಹುಡುಗಿನ ಈಗ ಎಲ್ಲಿಂದ ಹುಡುಕ್ತಾರ? ಇಲ್ಲಿವರೆಗೂ ಆಗದಿರೋ ಸಂಬಂಧ ಇವಾಗ ಹೆಂಗಾಗ್ತದ? ಅಲ್ಲ, ಹಂಗೆ ಯಾವ್ದಾರು ಹುಡುಗಿ ಸಿಕ್ಕರು ನಂಗೆ ಗೊತ್ತೈತಲ್ಲ, ಹಂಗೆ ಅದನ್ನ ಮುರಿದಾಕ್ಬೇಕಂತ. ಇರ್ಲಿ ಹಂಗ ಸರಿ, ನಾನು ಅಮ್ಮನ ಮನೆಗೆ ಹೋಗ್ತೀನಿ. ಸಾಗರ ಇಲ್ಲೇ ಇದ್ದು ಪೂಜೆಗೆ ಬರೋಣಾದ್ರ ಪೂಜೆ ದಿನ ಬರಲಂತ. ನಡೀರಿ ಹೋಗೋಣಂತ. ಅಪರೂಪಕ್ಕೆ ಬಂದು ಹಂಗ ಹೋಗಂಗಾತು. ಛೇ, ಶೇಖರ ಕೆಲಸ ಅಂತಾನ, ಇನ್ನು ನೀನು ಅಮ್ಮನ ಮನೆ ಪೂಜೆ ತಯಾರಿ ಅಂತಿ. ಬೇಡ ಅಂದ್ರ ತಪ್ಪಾಕತಿ. ಆತ್ ಹೋಗ್ಬರ್ರಿ. ಪೂಜೆ ಮುಗಿಸಿ ಇಲ್ಲಿಗೆ ಬಂದು ಆಮೇಲೆ ಸಿಟಿ ಹೋಗ್ಬೇಕು ಆತೇನ? ಆಹಾ ಆಹಾ, ಎಂಥ ಚಾನ್ಸ್ ಸಿಕ್ತು. ನಮ್ಮವ್ವ ಹೋಗ್ತಾಳ ಅಂದ್ರ ಅದೇ ಸಮಾಧಾನ. ಹೆಂಗಾದ್ರೂ ಅವಕಾಶ ಬಳಸ್ಕೊಂಡು ದೊಡ್ಡವಾಗ ನನ್ನ ಮದ್ವೆ ಯಾಕೆ ಆಗಂಗಿಲ್ಲ ಅಂತ ಹೇಳಿ, ಇಲ್ಲ ಮದ್ವೆ ಗಟ್ಟಿ ಮಾಡ್ರಿ ಅಂತ ಹೇಳಿ ಆಮೇಲೆ ಮನೆಗೆ ಹೋಗ್ಬೇಕು. ನಮ್ಮವ್ವ ನನ್ನ ಮದ್ವೆ ಮಾಡೋ ಯೋಚನೆಗೆ ಇಲ್ಲ ಅಂತ ಕಾಣ್ತತಿ. ಹಿಂಗಾರ ಮಾಡಿ ಇಲ್ಲಿ ಕಾವ್ಯ ಅವ್ರನ್ನ ಹಿಂಗಾರ ಸ್ವಲ್ಪನಾದ್ರೂ ಹೊಲಿಸ್ಕೊಂಡು ಆಮೇಲೆ ಹೋಗ್ಬೇಕಂತ. ಸರಿ ಹಂಗಾರೆ ನಾವೀಗ ಹೊರಡ್ತೀವಿ. ಹೋಗ ಸರೋಜ, ಬ್ಯಾಗ್ ನಾವೇನೀಗ ಕಾರ್ನಾಗ ಹೋಗ್ತಿಲ್ಲ. ಸಾಗರ ಬ್ಯಾಗ್ ತಗೊಂಡು ಬರಕ ನಡಿ. ನಮ್ಮ ಬ್ಯಾಗ್ ನಾವೇ ತಗೊಂಡು ಹೋಗ್ಬೇಕು ನಡಿ. ಅದಕ್ಕೆ ನಾನು ಹೇಳಿದ್ದು ಮರಿಬೇಡ್ರಿ. ನಮ್ಮ ಸಾಗರ ಒಳ್ಳೆ ಮನ್ಸಿರೋ ಹುಡುಗ. ನೀವು ಅವನಿಗೆ ಹೆಂಗಾರು ಮಾಡಿ ಒಳ್ಳೆ ಗುಣ ಇರೋ ಹುಡುಗಿನ ನೋಡ್ರಿ. ದುಡ್ಡು ಗಿಡ್ಡು ಏನು ಬೇಡ, ಅವ್ರದ್ದು ಆಸ್ತಿ ಅಂತಸ್ತು ನಮಗೆ ಏನು ಬೇಡ. ಎಂಥ ಬಡವ್ರ ಮನೆ ಹುಡುಗಿ ಆಗಿದ್ರು ತೊಂದರೆ ಇಲ್ಲ. ಅದಕ್ಕೆ ಸರೋಜಾನ ಅವ್ರ ಅವ್ವನ ಮನೆಗೆ ಕಳಿಸ್ತಾ ಇದೀನಿ. ಸಾಗರ ಇಲ್ಲೇ ಇರ್ತಾನ, ಅವನಿಗೆ ಕೇಳ್ರಿ ಯಾಕೆ ಅವನಿಗೆ ಇನ್ನೂ ಹುಡುಗಿ ಗಟ್ಟಿಯಾಗಿಲ್ಲ ಅಂತ. ಯಾವುದೇ ಕಾರಣಕ್ಕೂ ಸರೋಜ ಹತ್ರ ಹುಡುಗಿ ಸಿಕ್ಕರ ಸಾಗರನ ಮದುವೆ ಬಗ್ಗೆ ಮಾತಾಡ್ಬೇಕು ಅಂತ ಮಾತ್ರ ಹೇಳ್ಬೇಡ್ರಿ. ಆಕೆ ಅದನ್ನೂ ಮುರಿದಾಕ್ತಾಳ. ಮತ್ತೇನ ಈಗ ಸರೋಜ ಬಂದ್ರೆ ಇದ್ರ ಬಗ್ಗೆ ಮಾತಾಡ್ಬೇಡ್ರಿ. ಬ್ಯಾಗು ತಂದು ಹೊರಗಿಟ್ನಿ, ಬೇಗ ಹೋಗೋಣ. ಇಲ್ಲರ ಬಸ್ ಸಿಗಂಗಿಲ್ಲ. ಆಗ್ಲ ಸಂಜೆ ಆಯ್ತು, ಊರು ಮುಟ್ಟೋದು ರಾತ್ರಿ ಆಕತಿ. ಸರಿ ನೀವು ಹುಷಾರ ಹೋಗ್ಬರ್ರಿ, ಆಗ್ಲೇ ತಡ ಆತು. ನಿಮ್ಮ ಅಣ್ಣಂಗ ನಾನು ಹೇಳ್ತೇನಂತೆ. ಸಾಗರ ಹುಷಾರು. ನಿಂಗ ಈ ಊರು ಹೊಸ ಜಾಗ ಇದ್ದಂಗ. ನೀನು ಹುಟ್ಟಿದ್ದು ಒಂದಿಲ್ಲ ಇರ್ಬೋದು, ಆದ್ರೆ ನಿಂಗೆ ಬುದ್ಧಿ ಬಂದ್ಮೇಲೆಲ್ಲ ಓದಿದ್ದು ಮಾಡಿದ್ದು ಬೆಳೆದಿದ್ದೆಲ್ಲ ಸಿಟಿನಾಗ. ನಿನ್ನ ಲೆವೆಲ್ ಏನು ಅನ್ನೋದು ನೆನಪಿರ್ಲಿ. ಅವ್ವ ಹೇಳಿದ್ದು ನೆನಪಿರ್ಲಿ ಆತೇನ? ಬೇರೆ ಏನು ವಿಚಾರ ಬರೋದ್ ಬೇಡ ತಲೆಯಾಗ. ಹ್ಞೂನವ್ವ, ನಾನು ಎಲ್ಲರೂ ಕೂಡ ಸಮಯ ಕಳಿಬೇಕು. ಹಂಗೆ ಊರೆಲ್ಲ ನೋಡ್ಬೇಕು, ಹೊಲ ಜಮೀನು ಎಲ್ಲ ಕಡೆ ಅಡ್ಡಾಡ್ಬೇಕು. ಅದಕ್ಕೆ ಹೆಂಗೂ ಲೀವ್ ಹಾಕಿನಲ್ಲ ಇರ್ತಾನೆ ಅಂತ ಅನ್ನಿ ಅಷ್ಟ. ಬಾ ಇವಾಗ ಲೇಟ್ ಆಗಲ್ಲೇನ? ಇಲ್ಲ ನಿಂತಿದ್ರ ಬಸ್ಸೇನು ಆ ಮಗನ ಜೊತೆ ಮಾತಾಡಕತ್ತಳ ಸರೋಜ. ನಿಂತು ಕಾದ್ ಹೋಗೋಣ ಅಂತ ಇರ್ತತೆ. ನಡಿ, ಬಸ್ ಮಿಸ್ ಆಕತೆ, ಹೋಗೋಣಂತ. ಏನಪ್ಪ ಸಾಗರ, ಎಲ್ಲೋದ್ಲು ನಿಮ್ಮವ್ವ? ನಿಮ್ಮಪ್ಪನೂ ಕರ್ಕೊಂಡು ಹೋದ್ಲ ಅಲ್ಗ? ಏನು ಮನ್ಯಾಗ ಜಗಳ ಆಡಿದ್ರ ಗೊತ್ತಾಕತಿ ಅಂತ ಹೊರಗೆ ಹೋಗಿ ಜಗಳ ಆಡಕ್ಕೆ ಹೋದ್ಲ ಏನು? ಒಟ್ಟ ಈ ಕಡೆ ಬರೋದಾ ಬೇಡ ಅಂತಿತ್ತು. ಏನೋ ನನ್ನ ಸಲುವಾಗಿ ಬಂದಿದ್ದಾತು. ಈಗ ಇಲ್ಲಿ ಹೆಂಗಿರೋದು ಅಂತ ಯೋಚನೆ ಆಗೈತೆ. ಅದಕ್ಕೆ ಅವ್ನು ತಲೆ ತಿನ್ನ ಕರ್ಕೊಂಡು ಹೋದ್ಲೇನೋ. ಒಟ್ಟು ಗುಣ ಸುಟ್ರು ಹೋಗಲ್ಲ. ಯಾವ ಊರಿಗೆ ಬಂದ್ರು ಏನು ಬುದ್ಧಿ ಏನು ಬದಲಾಗಂಗಿಲ್ಲ. ಆ ಬುದ್ಧಿ ಹಂಗೆ ಇರ್ತತೆ. ಅಜ್ಜಿ, ಅಪ್ಪಂಗ ಕೆಲಸ ಬಂತು. ಅದಕ್ಕೆ ಅವರು ಸಿಟಿಗೆ ಹೊರಟಾರ. ಇನ್ನು ಅಮ್ಮಗ ಅವ್ರ ಅಮ್ಮನ ಮನೆಯಲ್ಲಿ ಅದ ಅಜ್ಜಿ ಮನೆಯಲ್ಲಿ ಪೂಜೆ ಇಟ್ಕೊಂಡಾರಂತ. ಅದಕ್ಕೆ ಅಮ್ಮ ಅಲ್ಲಿ ಇರ್ತಾನೆ ಅಂತ ಅಮ್ಮ ಅಲ್ಲಿಗೆ ಹೋಗಾಕತ್ತಾಳ. ನಾನು ಇರ್ತಾನೆ ತಗೊಳ್ರಿ, ನಾನು ಇಲ್ಲಿದ್ದು 1 ವಾರ ಆಮೇಲೆ ಹೋಗ್ತಾನಂತ. ನೀವೇನು ಬೇಜಾರಾಗ್ಬಿಡ್ರಿ. ನೋಡ್ಪ ಸಾಗರ, ನೀ ಏಟ್ ಒಳ್ಳೆ ಹುಡುಗ ಅಂತ. ನೋಡ್ ಶಾಂತ, ಎಷ್ಟು ಒಳ್ಳೆ ಹುಡುಗ ಇವನು. ಎಷ್ಟು ನಿಧಾನಕ್ಕೆ ಹೇಳ್ತಾನ. ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲೇನು? ಅದ ಇವ್ರವ್ವ ಬಾಯಿ 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 ಮಾಡಿ ಜೋರು ಒದರ್ತಾಳ. ನಂದಂತರೂ ಕಿವಿನ ಹೋದಂಗೆ ಆಕತಿ ಯಾಕೆ ಒದರುವಾಗ. ನೋಡು, ಇವನು ಇಷ್ಟು ನಿಧಾನ ಹೇಳಿದ್ರು ಎಷ್ಟು ಚಲೋ ಗೊತ್ತಾಕತಿ. ಅವ್ರ ಅಪ್ಪಂಗೆ ಮತ್ತೆ ಸಿಟ್ಟು ಬರಲ್ಲೇನು? ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗ್ಯಾನ. ಇನ್ನು ಅವ್ರಮ್ಮ ಯಾವಾಗಲೂ ಅಮ್ಮೆ ಅಮ್ಮ ಅಮ್ಮ ಅಂತಿರ್ತಾಳೆ. ಬರೀ ಅವ್ರ ಅಮ್ಮಂದ ಮಾತು. ಮತ್ತು ಅವನಿಗೂ ಸಿಟ್ಟು ಬರ್ತೈತಿ. ಓದಲೆಲ್ಲ ಬರೀ ಅವ್ರ ಅಮ್ಮಂದ ಮಾತಾಡಿದ್ರೆ ಹೋಗ್ಲಿ ಬಿಡು. ಅವ್ನು ಸಿಟ್ಟು ಮಾಡ್ಕೊಂಡು ಹೋಗ್ಯಾನ.
ಅದಕ್ಕೆ ಈಕಿ ಹಿಂದ ಸಮಾಧಾನ ಮಾಡಿ ಕರ್ಕೊಂಡ್ ಬರಕ್ ಹೋಗ್ಯಾಳ. ಆತ್ ಬಿಡು ಸಾಗರ, ಅರ್ಥ ಆತ ನೀ ಹೇಳಿದ್ದು. ನೀ ಏನ್ ತಲೆ ಕೆಡ್ಸ್ಕೊಬೇಡ. ಅಯ್ಯೋ ದೇವ್ರೆ, ಈ ಹುಡುಗ ಈ ಜೋರಾಗಿ ಹೇಳಕತ್ತಾನ. ಅಂದ್ರೂ ಅತ್ತಿಗೆ ಬೇರೆ ಏನೋ ಕೇಳಿಸ್ತೈತಲ್ಲ. ಮೊದ್ಲು ಇವ್ರು ಬಂದ್ಮೇಲೆ ಹೋಗ್ರಿ ಒಂದ್ ಸ್ವಲ್ಪ ಅತ್ತಿದ್ದು ಮಷಿನ್ ಸರಿ ಮಾಡಿಸ್ಕೊಂಡ್ ಬರ್ರಿ ಅಂತ ಹೇಳ್ಬೇಕು. ಇಲ್ಲಾರ ಮುಗೀತು. ಸರೋಜ ಹೇಳ್ದಂಗ ಹೋದ್ರಿ ಎಲ್ರದ್ದು ಗಂಟ್ಲು ಕತೆ. ಅತ್ತಿದ್ದು ಮೊದ್ಲ ಕಿವಿ ಹೋಗೈತಿ, ನಮ್ದು ಎಲ್ಲ ಗಂಟ್ಲು ಕಿವಿ ಎಲ್ಲ ಹೋಗಿಬಿಡ್ತೈತಿ. ಸಾಗರ, ನಿಮ್ಮವ್ವ ಪಾಪ ಅದೇ ಟೇಗಿಲ್ಲ ಏನೋ ಈಗ ಗೊತ್ತಾಗ್ತತ್ ನೋಡು. ಪಾಪ ಎಲ್ರು ಸುಮ್ಮನೆ ಬೈತಿದ್ರಂತ ಅವಳಿಗ. ಏನ್ ಮಾಡಕತ್ತಿ ಪಾಪ, ಅತ್ತಿಗೆ ವಯಸ್ಸಾಗೈತಿ. ಅವ್ರಾದ್ರೂ ಏನ್ ಮಾಡ್ತಾರ, ಒಂದ್ ವಯಸ್ಸಾದ್ಮೇಲೆ ಇದ್ದದ್ದಲ್ಲ ಕಣ್ಣಿಂದು ಕಿವಿದ್ದು ಕೈ ಕಾಲು ನೋವು ಅದು ಇದು ಸಮಸ್ಯೆ ಅಂತ. ಅವ್ರದ್ದು ಆ ಮಷೀನ್ ಏನ್ ಸರಿ ಮಾಡ್ಸೋದೈತಲ್ಲಪ್ಪ, ನಿಮ್ ದೊಡ್ಡಪ್ಪ ಬಂದ್ಮೇಲೆ ಅವ್ರ ಜೊತೆ ಹೋಗು. ಅವ್ರಗ ಅಷ್ಟೊಂದು ಗೊತ್ತಾಗಂಗಿಲ್ಲ, ನಿಂಗೆ ಅದ್ರ ಬಗ್ಗೆ ಗೊತ್ತಿರ್ತತ್ತಲ್ಲ, ಹೋಗಿ ಸರಿ ಮಾಡಿಸ್ಕೊಂಡ್ ಬರ್ರಿ ಮೊದ್ಲು. ಸರಿ ದೊಡ್ಡಮ್ಮ, ದೊಡ್ಡಪ್ಪ ಬಂದ್ಮೇಲೆ ಹೇಳ್ರಿ, ಹೋಗಿ ಬರ್ತೀನಿ. ದೊಡ್ಡಮ್ಮ, ನಂಗೆ ಹೊತ್ತು ಕಳಿವಲ್ದು, ಶಶಿನೂ ಇಲ್ಲಲ್ಲ, ಅದಕ್ಕೆ ನಾನು ಸಣ್ಣವನಿದ್ದಾಗ ಅಲ್ಲಿ ಹಲ್ವಾ ಮಾಡ್ತಿದ್ರಲ್ಲ, ಆ ಅಂಗಡಿ ಹತ್ರ ಹೋಗಿ ಹಲ್ವಾ ತೊಗೊಂಡು ಬರ್ತಾನಂತ. ಹಂಗ ಶರಣ್ಯ ಫ್ರೆಂಡ್ ಜೊತೆ ಆಡಕ್ಕೆ ಹೋಗಿಳಲ್ಲ, ಅವಳನ್ನ ಕರ್ಕೊಂಡು ಮನೆಗೆ ಹಲ್ವಾ ತಂದುಬಿಡ್ತಾನಂತೆ, ಎಲ್ಲರೂ ತಿನ್ನೋಣ. ಸರಿನಪ್ಪ ಆತ್. ಸರೋಜ ಶೇಖರ ಇಬ್ರು ಇದಕ್ಕಿದಂಗೆ ಹೊರಟ್ರು. ನಿಮ್ ದೊಡ್ಡಪ್ಪಂಗ ಫೋನ್ ಮಾಡಿ ಹೇಳ್ತೀನಿ. ಹಂಗ ರಾತ್ರಿ ಊಟಕ್ಕೆ ಹೊರಗೆ ಹೋಗೋಣ ಅಂತ ಹೇಳ್ಯಾರ. ಅದಕ್ಕೆ ಶರಣ್ಯನು ಕರ್ಕೊಂಡು ನೀನು ಬೇಗನೆ ಬಾಪ, ಮತ್ತ ಊಟಕ್ಕೆ ಹೋಗೋಣ ಅಂತ ಹೇಳ್ಯಾರ. ಅದಕ್ಕೆ ಆಯ್ತಾ? ಸರಿ ಈಗ ಹೋಗ್ಬಾ.